ಮಾಜಿ ಶಾಸಕರಿದ್ದಾರ ಇದ್ರ ಬಗ್ಗೆ ಏನ್ ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ವೇದಿಕೆ ಮ್ಯಾಗ ಹೇಳ್ತಾ ಇದ್ರು ಇದು ಮಾಡ್ಬೇಕಂತ, ಅದು ಹೇಳಿದ ಮ್ಯಾಕೆ ಅವ್ರ ಮಗ ಹೋಗಿ ಮಾರ್ಬೇಕಂತ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರ. ಇದು ಡಬಲ್ ಸ್ಟ್ಯಾಂಡರ್ಡ್ ಇಲ್ಲೊತ್ತಿಗೆ ಏನಿದೆ ಇದು? ಈ ಫ್ಯಾಕ್ಟ್ರಿ ಹಾಳು ಆಗ್ತಂತ ಮಾಜಿ ಶಾಸಕರಾದಂತ ರಾಜಶೇಖರ್ ಪಾಟೀಲ್ ಮತ್ತು ಭೀಮರಾವ್ ಪಾಟೀಲ್ ಅವರು ಬೀದಿಗಿಳಿದಾರ. ನಾವು ಕೂಡ ಬೀಳ್ದಿ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಾವು ಹೋರಾಟ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಫ್ಯಾಕ್ಟ್ರಿಯನ್ನು ಮಾರ್ಲಕ್ ಬಿಡೋದಿಲ್ಲ. ಇವತ್ತು ನಮ್ಮ ರಕ್ತ ಹರಿದಿದ್ರು ಕೂಡ ನಾವು ಇದಕ್ಕೆ ಮಾಡ್ಲಕ್ ಬಿಡೋದಿಲ್ಲ. ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದು ನಮ್ಮ ತಾಲೂಕಿನ ಬಹಳ ಹಳೆ ಸಕ್ಕರೆ ಕಾರ್ಖಾನೆ, ಅದು BSSK ಕಾರ್ಖಾನೆ ಎಲ್ಲ ರೋಟಿ ಬೇಸಿಸ್ ಮೇಲೆ ಲೀಸ್ ಕೊಟ್ಟು ಸರ್ಕಾರ ಬೇಗನೆ ಟೆಂಡರ್ ಕರೆದಿ ಈ ಒಂದು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬೇಕಂತ ಈಗಾಗಲೇ ಹಲವು ಬಾರಿ ಸರ್ಕಾರದ ಒಂದು ಇದರಲ್ಲಿ ಮೀಟಿಂಗು ಕೂಡ ಆಗಿದೆ ಮತ್ತು ಸಂಬಂಧಪಟ್ಟ ಇಲಾಖೆ ಸಕ್ಕರೆ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಕೂಡ ಬಹಳ ಸರ್ತಿ ಪ್ರಸ್ತಾವನೆಯನ್ನು ಕೂಡ ನಾವು ಕೊಟ್ಟಿದ್ದೆವು. ಆದರೂ ಕೂಡ ಏನು DCC ಬ್ಯಾಂಕಿನಲ್ಲಿ BSSK ಸಕ್ಕರೆ ಕಾರ್ಖಾನೆ ಸಾಲ ಪಡೆದಿತ್ತು, ಅದರ ಅನುಗುಣವಾಗಿ DCC ಬ್ಯಾಂಕು ಏನು ಸುಮಾರು 145 ಎಕರೆ ಜಾಗ ಮತ್ತು ಕಾರ್ಖಾನೆಯನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಇವತ್ತು ಈ ಒಂದು ಸಕ್ಕರೆ ಕಾರ್ಖಾನೆ ಯಾವ ತರ ಆಗಿದೆ, ಯಾವ ತರ ಕಟ್ಟಿದಾರ, ಎಲ್ಲ ರೈತರು ಸುಮಾರು 25,600 ಶೇರ್ ಹೋಲ್ಡರು ಈ ಒಂದು ಶೇರ್ಸ್ ಕೊಟ್ಟು ಮತ್ತು ಸರ್ಕಾರದಿಂದ ಕೂಡ ಅನುದಾನ ಕೊಟ್ಟು ಈ ಒಂದು ಸಕ್ಕರೆ ಕಾರ್ಖಾನೆ 1967-68ರಲ್ಲಿ ಪ್ರಾರಂಭವಾಗಿದೆ. ಆದರೆ ಇವತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರ ಮತ್ತು ಇದು DCC ಬ್ಯಾಂಕು ಏನ್ ಮಾಡ್ಬೇಕಂತ ಇದೆ ಅಂತಂದ್ರೆ ಈ ಸಕ್ಕರೆ ಕಾರ್ಖಾನೆಯನ್ನು ಮಾರಾಟ ಮಾಡಬೇಕು. ಫುಲ್ ಯಾರೇ ಬಂದು ತಗೊಳ್ಳಿ, ನಮಗೆ ದುಡ್ಡು ಕೊಡಿ ಅಂತಪ್ಲೆ ಈ ತರ ಒಂದು ವರ್ತನೆ ಈಗಾಗಲೇ ತಾವು ಎಲ್ಲ ಮಾಧ್ಯಮ ಮುಖಾಂತರನು ಕೂಡ ನೋಡಬಹುದು. ಮತ್ತು ಏನು ಜನರಲ್ ಬಾಡಿ ಮೀಟಿಂಗು DCC ಬ್ಯಾಂಕ್ನಲ್ಲಿ ಆಗಿತ್ತು, ಸರ್ವ ಅನುಮತದಿಂದ ಏನ್ ನಿರ್ಣಯ ತಗೊಂಡಿದ್ದಾರೆ ಎಲ್ಲ ಸದಸ್ಯರು ಅಧ್ಯಕ್ಷರು ಅಂತಂದ್ರೆ ಈ ಮಾರಾಟ ಮಾಡಿ ಬಂದಂತ ದುಡ್ಲಿಂದ ನಾವು DCC ಬ್ಯಾಂಕ್ ನಡೆಸಬೇಕಂತ ಈಗಾಗಲೇ ಅವರು DCC ಬ್ಯಾಂಕಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರು ಆ ಮೀಟಿಂಗ್ ನಲ್ಲಿ ಒಪ್ಪಿಗೆ ಕೊಟ್ಟಿದಾರಂತ ಅಲ್ಲಿನ ಅಧ್ಯಕ್ಷರು ಈಗಾಗಲೇ ನಮ್ಮ ಶುಗರ್ ಆಯುಕ್ತರಿಗೆ ಲೆಟರ್ ಕೊಟ್ಟಿದಾರ. ನಾವು ಈ ಒಂದು BSSK ಸಕ್ಕರೆ ಕಾರ್ಖಾನೆ ನಾವು ಮಾರಾಟ ಮಾಡ್ತಾ ಇದ್ದೀವಿ ಅಂತ ಖಾಲಿ ಮಾಹಿತಿ ಕೊಟ್ಟಿದ್ದಾರೆ ಅವರು ಅಷ್ಟೇ. ಆದರೆ ನಾನು DCC ಬ್ಯಾಂಕು ಮತ್ತು ಈ ಸರ್ಕಾರಕ್ಕೆ ಕೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಈ ಒಂದು ಕೋಪರೇಟಿವ್ ಸೆಕ್ಟರ್ ಇದೆ. ಇವತ್ತು DCC ಬ್ಯಾಂಕ್ ಒಂದೇ ಇಲ್ಲ, ಇವತ್ತು ಕಾರ್ಮಿಕರಿಗೂ ಕೂಡ ಅಲ್ಲಿ ದುಡ್ಡು ಕೊಟ್ಟಿಲ್ಲ. ಮತ್ತೆ ಸರ್ಕಾರದಿಂದ ಇನ್ನು 40 ಕೋಟಿ ಸಾಲ ಪಡ್ಕೊಂಡಿದ್ದಾರ, ಅದನ್ನು ಕೂಡ ತುಂಬಿಲ್ಲ. ಮತ್ತೆ ಅಪೆಕ್ಸ್ ಬ್ಯಾಂಕ್ಲಿಂದ ಸುಮಾರು 40 ಕೋಟಿ ಎಲ್ಲಿ ತಗೊಂಡಿದ್ದಾರ ಅದ್ರ ಬಗ್ಗೆ ನಾವು ನೋಡ್ಬೇಕು. SBI ಬ್ಯಾಂಕ್ಲಿಂದ 7,50,00,000 ಅಲ್ಲಿನೂ ಕೂಡ ಸಾಲ ಪಡ್ಕೊಂಡಿದ್ದಾರ. ಮತ್ತೆ ಏನು ಈ ಒಂದು ಕಾರ್ಖಾನೆ ನಡೆಸ್ಲಕ್ಕ ಬೇರೆ ಖಾನಗಿಯವರ ಹತ್ರನೂ ಕೂಡ ದುಡ್ಡು ತಗೊಂಡು ಆ ಸಮಯದಲ್ಲಿ ನಡ್ಸ್ಕೊಂಡು ಹೋಗಿದ್ದಾರೆ. ಇವತ್ತು DCC ಬ್ಯಾಂಕಿಂದು ಅಧ್ಯಕ್ಷರಿಗೆ, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಒಂದ್ ಕಡೆ DCC ಬ್ಯಾಂಕಿನ ಒಂದು ಮೀಟಿಂಗ್ ನಲ್ಲಿ ಈ ಕಾರ್ಖಾನೆಯನ್ನು ಮಾರಬೇಕು ಅಂತ ನಿರ್ಣಯ ತಗೋತಾರ. ಅದರಲ್ಲಿ ಸ್ಪೆಷಲ್ ಆಗಿ ಉಪಾಧ್ಯಕ್ಷರು ಏನು ನಮ್ಮ ತಾಲೂಕಿನವರು ಇದ್ದಾರ, ಮಾಜಿ ಶಾಸಕರಂತ ರಾಜಶೇಖರ್ ಪಾಟೀಲ್ ಅವರು ಸುಪುತ್ರ ಅಭಿಷೇಕ್ ಪಾಟೀಲ್ ಅವರು ಸರ್ವ ಅನುಮತದಿಂದ ಈ ಒಂದು ಕಾರ್ಖಾನೆ
ಮಾರ್ಲಕ್ಕ ನಾವು ಪರ್ಮಿಷನ್ ಕೊಟ್ಟಿದಾರ ಅಂತ ಲೆಟರ್ ಕೊಡ್ತಾರ. ಒಂದ್ ಕಡೆ ಏನ್ ಮಾಡ್ತಾರ ಅಂತಂದ್ರೆ ಮೊನ್ನೆ ಸಹಕಾರ ಸಚಿವರಿಗೆ ಹೋಗಿ ಇದೊಂದು ತಡೆ ಹಿಡಿದು ಲೀಸ್ ಕೊಡುವಂತ ಲೆಟರ್ ಕೊಡ್ತಾರ. ಅಂದ್ರೆ ಈತ್ಲೆ ತಾವು ನೋಡ್ಬೋದು ಡಬಲ್ ಸ್ಟ್ಯಾಂಡರ್ಡ್ ರಾಜಕೀಯ ಈ ತರ ನಡ್ಕೊಂಡು ಹೋಗ್ತಾ ಇದೆ. ಇವತ್ತ ತಮ್ಮ ಹತ್ರನೇ ಆ ಫ್ಯಾಕ್ಟ್ರಿ ಬಗ್ಗೆ ತಮಗ ಕಾಳಜಿ ಇತ್ತು ಅಂತಂದ್ರ ಏನು DCC ಬ್ಯಾಂಕ್ನಲ್ಲಿ ಸಭೆ ಮೀಟಿಂಗ್ ನಡೀತಾ ಇತ್ತು, ಆ ಒಂದು ಸಭೆಯಲ್ಲೇ ತಾವು ಬಹಿಷ್ಕಾರ ಮಾಡೋದಿತ್ತು. ನಮಗ ಒಪ್ಪಿಗೆ ಇಲ್ಲ. ತಮ್ದು ಕೂಡ ಸದಸ್ಯರಿದ್ದಾರೆ, ಇವತ್ತ ಮಾಜಿ ಸಚಿವರೇ ತಮ್ಮವರೇ ಇದ್ದಾರ, ಅನೇಕ ಸದಸ್ಯರುಗಳು ತಮ್ಮದೇ ಸುಪುತ್ರರೇ ಉಪಾಧ್ಯಕ್ಷರಿದ್ದಾರ. ಆ ಸಭೆಯಲ್ಲಿ ಮಾರಾಟ ಮಾಡ್ಬೇಕಂತ ಅಲ್ಲಿ ಉಸ್ತುವಾರಿ ಸಚಿವರಿಗೆ ಖುಷಿ ಮಾಡ್ಲಕ್ಕ ಅಲ್ಲ ನೀವು ಮಾರ್ರ ಅಂತ ಹೇಳ್ತಾರ. ಮತ್ತೆ ಬೇರೆ ಕಡೆ ಹೋಗಿ ಏನ್ ಮಾಡ್ತಾರ, ರಾಜ್ಯದಲ್ಲಿ ಹೋಗಿ ಇದೊಂದು ತಡೆ ಹಿಡಿದಂತ ಮತ್ತೊಂದು ಪತ್ರ ಕೊಡ್ತಾರ. ಮತ್ತೆ ಇದ್ರಲ್ಲಿ ಯಾವ್ದು ಖರೆ ಯಾವ ಸುಳ್ಳಂತ ತಾವು ಮಾಹಿತಿ ಕೊಡ್ಬೇಕಲ್ಲ ಮಾಜಿ ಶಾಸಕರು. ಈ ತರ ಒಂದು ನಡೀತಾ ಇದೆ. ತಾವು ಕೂಡ ಎಲ್ಲ ಕಡೆ ನೋಡ್ಬೋದು, ನಾನು ನಿಮ್ಗೆ ಅದು ಕಾಪಿನೂ ಕೊಡ್ತೀನಿ. ಸರ್ವ ಅನುಮತದಿಂದ ಏನಿಗೊತ್ತಾ ತಾವು ನೋಡಿ, DCC ಬ್ಯಾಂಕ್ದವರು ಆಕ್ಷನ್ ಮಾಡ್ಬೇಕಂತ ನೋಟಿಫಿಕೇಶನ್ ಮಾಡಿದಾರ. ಇದೇ ಮುಂದಿನ ತಿಂಗಳು 2ನೇ ತಾರೀಕಿಗೆ ಆಕ್ಷನ್ ಇಟ್ಟಿದಾರ. ಮತ್ತು DCC ಬ್ಯಾಂಕ್ದವರು ಸರ್ವ ಅನುಮತದಿಂದ ಈ ಕೋಆಪರೇಟಿವ್ದವರು ಆಯುಕ್ತರಿಗೆ ಲೆಟರ್ ಕೊಡ್ತಾರ. ನಾವು ಬಿಡಿಯಾಗಿ, ಮತ್ತೆ ಅದನ್ನ ಹೇಳ್ತೀನಿ, ಬಿಡಿಯಾಗಿ ಈ ಕಾರ್ಖಾನೆಯನ್ನು ನಾವು ಮಾಡ್ತೇವೆ, ಆಕ್ಷನ್ ಮಾಡ್ತೇವೆ ಅಂತ ಅವರಿಗೂ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಇಲ್ಲಿ ನೋಡಿ, ಇಲ್ಲಿ ಇದೆ, ಹರಾಜು ಪ್ರಕ್ರಿಯೆಗೆ ಯಾವುದೇ ಅನುಮತಿ ಪಡೆಯುವ ಅವಕಾಶತೆ ಇರುವುದಿಲ್ಲೆಂದು ಮಾನ್ಯ ಅಧ್ಯಕ್ಷರು ತಿಳಿಸಿದರು. ಹರಾಜಿನ ಕಾರ್ಖಾನೆಯ ಹೆಸರು ನಮೂದಿಸದೆ ಕೇವಲ ಕಾರ್ಖಾನೆಯ ಕಟ್ಟಡದ ದಾಖಲಾತಿಗಳ ವಿವರಗಳನ್ನು ಮತ್ತು ಆಸ್ತಿಯ ಎಕರೆ, ಗುಂಟೆ ಮತ್ತು ಸರ್ವೆ ನಂಬರ್ಗಳಲ್ಲಿ ಬರುವ ಕಟ್ಟಡಗಳನ್ನು, ಪ್ಲಾಂಟ್ ಅಂಡ್ ಮಷಿನರಿ ಮತ್ತು ಇದಕ್ಕೆ ಸಂಬಂಧಿಸಿದ ಎಲ್ಲಾ ಆಸ್ತಿಗಳ ಹರಾಜು ಪತ್ರಿಕೆ ಕೂಡಲೇ ಆರಂಭಿಸಲು ಮಾನ್ಯ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಾಹಕರಿಗೆ ಸೂಚಿಸ ಸರ್ವಾನುಮತ ಅಂತಂದ್ರ ಎಲ್ಲಾ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಠರಾವ್ ಪಾಸು ಮಾಡಲಾಯಿತು. ಮತ್ ಅವಾಗೆ ತಾವು ಉಪಾಧ್ಯಕ್ಷರಿದ್ರಿ. ಆ ಒಂದು ಸಮಯದಲ್ಲೇ ನನಗೆ ಏನಿಗೊತ್ತ, ತಾವು ಹರಾಜು ಪ್ರಕ್ರಿಯೆ ಮಾಡ್ಬೇಕಂತ ಇದ್ರಿ, ನಮ್ ಸಮ್ಮತಿ ಇಲ್ಲ ನಿಮ್ಗೆ, ಅವಾಗೆ ಬಹಿಷ್ಕಾರ ಮಾಡೋದಿತ್ತು. ಇದಕ್ಕೆ ಇಲ್ಲೊಂದು ಅಲ್ಲೊಂದು ಅಂದ್ರೆ ಏನು ಡಬಲ್ ಸ್ಟ್ಯಾಂಡರ್ಡ್ ಯಾವಾಗಲೂ ಕೂಡ ಇವ್ರದ್ದು ಹಿಂಗೆ, ಹಿಂದಕ್ಕೂ ಕೂಡ ಹಿಂಗೆ ಇತ್ತು. 2015ನಲ್ಲಿ ಅವಾಗ ಇವರು ಕೂಡ ಡೈರೆಕ್ಟರ್ ಆಗಿರೋ ಮಾಜಿ ಶಾಸಕರು, ಇವ್ರು ಸೋರ ಅಂತ ಭೀಮರಾವ್ ಪಾಟೀಲ್ ಕೂಡ ಇವತ್ತ ಆ ಒಂದು ಫ್ಯಾಕ್ಟರಿನಲ್ಲಿ ನಿರ್ದೇಶಕರಾಗಿದ್ರು. ಆ ಒಂದು ಸಮಯದಲ್ಲಿ ಕೂಡ ತಮಗೆ ಹೇಳಕ್ ಇಚ್ಛೆ ಪಡ್ತೀನಿ, ಆ ಒಂದು ಸಮಯದಲ್ಲಿ ಕೂಡ ಏನಾಗ್ತು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲೇ ಯಾವುದೇ ಒಂದು ಫ್ಯಾಕ್ಟರಿಗಳದಾಗ ಒಂದು ಅಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರು MD ಮತ್ತೆ ಅಲ್ಲಿನ ಅಧ್ಯಕ್ಷರಿಗೆ ಸಹಿ ಮಾಡುವಂತ ಪದ್ಧತಿ ಇದೆ, ಇವತ್ತ ಸರ್ಕಾರದಿಂದ ಕೂಡ ಇದೆ. ಆದ್ರೆ ನಮ್ಮ ಈ ಒಂದು ಸಮಯದಲ್ಲಿ 2015ರಿಂದ 2020 ಅವಾಗ ಏನಿತ್ತು ಅಂತಂದ್ರೆ ಟ್ರಿಪಲ್ ಸಿಗ್ನೇಚರ್ ಬೇಕಾಗಿತ್ತು, ಮೂವರದು. ಯಾರ್ಯಾರದು ಅಂತಂದ್ರೆ ಅಧ್ಯಕ್ಷರದು, MDದು, ಮನೆ ಭೀಮರಾವ್ ಪಾಟೀಲ್ ಅವ್ರದ್ದು. ಯಾಕೆ ಅಂತಂತಂದ್ರೆ ತಮ್ಗೆಲ್ಲ ಕೂಡ ಗೊತ್ತು ಯಾಕೆ ಅವ್ರದ್ದು ಸಿಗ್ನೇಚರ್ ಬೇಕಾಗಿತ್ತು. ಅವುಗಳು ಕೂಡ ಹಿಂದಕ್ಕ DCC ಬ್ಯಾಂಕ್ಲಿಂದ ಗ್ಯಾರಂಟಿ ಕೊಟ್ಟೆ, ದುಡ್ಡು ತಗೊಂಡೆ, ಲೋನ್ ತಗೊಂಡೆ ನಡ್ಸ್ಕೊಂಡು ಹೋಗ್ತಾ ಇದ್ರು. ಏನ್ 2015ರಿಂದ ಇದಾಗ್ತಾ, ಅವಾಗೊಂದು ಕೂಡ ನೋಡಿ 2015ರಿಂದ 2020 ಎಷ್ಟು ಮಾಡಿದಾರೆ ಅಂದ್ರೆ 2015ರಿಂದ 16 55 ದಿವಸ ನಡೆಸಿ 67,659 ಮೆಟ್ರಿಕ್ ಟನ್ ನುರಿಸಿದ್ದಾರೆ. ಇವತ್ತು ಅದು ಕೆಪಾಸಿಟಿ ಇರೋದು 5 ಲಕ್ಷ ಮಾಡ್ಬೇಕು ವರ್ಷಿಗೆ, ಆದ್ರೆ ಎಷ್ಟು ಮಾಡಿದ್ರು 67,669. 16-17 ಸಾಲಿನಲ್ಲಿ 39 ದಿವಸ ನಡೆಸಿ 42,129 ಕ್ರಶಿಂಗ್ ಆಗ್ತು. 2017-18ರಲ್ಲಿ 29 ದಿವಸ ನಡೆಸಿ ಖಾಲಿ 20,612 ಮೆಟ್ರಿಕ್ ಟನ್ ನುರಿಸಿದ್ರು. ಮತ್ತು 18-19ರಲ್ಲಿ 60 ದಿವಸ ನಡೆಸಿ 72,909 ಟನ್ ಅನ್ನು ನುರಿಸಿದ್ರು. 2019-20ರಲ್ಲಿ ಮತ್ತ ಬಂದಾಗ್ತು. ಈ ತರ ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವಾಗ ತಮ್ಮದೇ ಸರ್ಕಾರ ಇತ್ತು, ಸರ್ಕಾರದಿಂದ ದುಡ್ಡು ತಗೊಂಡು ಬಂದಿದ ಅಂತ ಹೇಳ್ತೀರಿ. ಮತ್ತೆ ಕ್ರಷಿಂಗ್ ಯಾಕೆ ಕಮ್ಮಿ ಆಗ್ತು, ಮತ್ತೆ ಟ್ರಿಪಲ್
ಸಿಗ್ನೇಚರ್ ಯಾಕೆ ಇಟ್ಟಿದ್ರಿ ಇದ್ರ ಬಗ್ಗೆ ತಾವು ಸ್ಪಷ್ಟನೆ ಕೊಡಬೇಕು. ಯಾವ ಕಾರಣಕ್ಕಾಗಿ ಟ್ರಿಪಲ್ ಸಿಗ್ನೇಚರ್ ಇಟ್ಟಿದ್ರಿ? ಯಾಕೆ ಕಿಕ್ ಬ್ಯಾಕ್ ತಗೋಬೇಕಂತ ಇದು ಟ್ರಿಪಲ್ ಸಿಗ್ನೇಚರ್ದು ಒಂದು ಪ್ರಸ್ತಾವನೆ ಮಾಡಿ DCC ಬ್ಯಾಂಕ್ಲಿಂದ ಕೊಟ್ಟು ಕಳಿಸಿದ್ರು. ಎಲ್ಲೂ ಕೂಡ ನಾನು ಕೇಳಿಲ್ಲ. ನಂದು ಈ ಒಂದು ರಾಜಕೀಯ ಜೀವನದಲ್ಲಿ ಎಲ್ಲೂ ಕೂಡ ಟ್ರಿಪಲ್ ಸಿಗ್ನೇಚರ್ ಅಂತ ಎಲ್ಲೂ ಕೂಡ ಇಲ್ಲ. ಈಗಾಗಲೇ ತಾವು ಕೂಡ ನೋಡಿದ್ರಿ, ಮೊನ್ನೆ ಏನು ನಮ್ಮ ಹೊಸದಾಗಿ ಮುಖ್ಯಮಂತ್ರಿ ಆದಂತ DK ಶಿವಕುಮಾರ್ ಸಾಹೇಬರು ನಮ್ಮ ಬಸವ ಕಲ್ಯಾಣಕ ಅನುಭವ ಮಂಟಪಕ್ಕ ಭೇಟಿ ಕೊಟ್ಟಿದಾಗ ಅವಾಗ ನಾವು ನಮ್ಮೆಲ್ಲ ಶಾಸಕರುಗಳು ಕೂಡ ನಾನು ಪ್ರಸ್ತಾವನೆ ಕೊಟ್ಟೆ, ಇದು ಬೇಗನೆ ಲೀಸ್ ಕೊಡುವಂತ ಕೆಲಸ ಆಗ್ಬೇಕು, ಟೆಂಡರ್ ಕರಿಬೇಕು, ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಕೊಡ್ಬೇಕಂದ್ರೆ ಅವರು ಕೂಡ ಸಹಮತದಿಂದ ಕೊಟ್ಟಿದ್ರು. ಮತ್ತೆ ಏನಾಗ್ತು ಅಂತಂದ್ರೆ ನಾನು ಮತ್ತೆ ಅವ್ರಿಗೆ ನೆನಪು ಹೋಗ್ತಂತ ಮೊನ್ನೆ ನಾನು 24ನೇ ತಾರೀಕು ಮತ್ತೆ ಪರ್ಸನಲಿ ಅವ್ರ ಮನೆಗೆ ಹೋಗಿ ಅಲ್ಲೂ ಕೂಡ ಕೊಟ್ಟಿದ್ ಮ್ಯಾಕೆ ಈಗ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ. ಗೊತ್ತಾ, ಜುಲೈ ಇದು ನಮ್ದು ಜುಲೈ 24ನೇ ತಾರೀಕಿಗೆ ಹೋಗಿ ಅವರಿಗೆ ಲೆಟರ್ ಕೊಟ್ಟು ಇದ್ರ ಬಗ್ಗೆ ಮತ್ತೆ ಅವರಿಗೆ ಫ್ಯಾಕ್ಟ್ರಿ ಬಗ್ಗೆ ಎಲ್ಲನೂ ಕೂಡ ಹೇಳಿದೆ. ಈ ತರ ಇದೆ ಫ್ಯಾಕ್ಟ್ರಿ, ಇದು ಬಹಳ ಹಳೆ ಫ್ಯಾಕ್ಟ್ರಿ ಇದೆ, ಇವತ್ತು ಲೀಸ್ ಕೊಡ್ತಂತ ಕಾರ್ಯ ಆಗ್ಬೇಕು. ಆದ್ರೆ DCC ಬ್ಯಾಂಕಿನವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇದು ಆಪ್ಷನ್ ಮಾಡಿ ಪೂರಾ ಫ್ಯಾಕ್ಟ್ರಿನೇ ಮಾರ್ಬಿಡ್ಬೇಕು, ಯಾರೋ ರಿಯಲ್ ಎಸ್ಟೇಟ್ ದವ್ರು ಬಿ ತಗೋಬಹುದು, ಯಾರು ಕೂಡ ತಗೋಬಹುದು. ಅದಕ್ಕಾಗಿ ತಾವು ಕಾಳಜಿ ವಹಿಸಿ ಮಾಡಿದಾಗ ಅವರು ಶುಗರ್ ಸೆಕ್ರೆಟರಿ ಅವರಿಗೆ ಬರೆದ್ರು, ಪರಿಶೀಲನೆ ಮಾಡಿ ಟೆಂಡರ್ ತೆಗೆಯಲು ಕ್ರಮ ಕೈಗೊಳ್ಳಿ. ಗೊತ್ತಾ, ನಮ್ಮ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳೇ ಗೊತ್ತಾ ಶುಗರ್ ಸೆಕ್ರೆಟರಿ ಅವರಿಗೆ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಸರ್ಕಾರದಲ್ಲಿ ನೋಡ್ರಿ ಯಾವ ತರ ಆಗ್ತಾ ಇದೆ ಅಂದ್ರೆ ಇವತ್ತು ಮುಖ್ಯಮಂತ್ರಿಗೆ ಕೊಟ್ಟಂತ ಆದೇಶಕ್ಕೆ ಅವರಿಗೆ ಬೆಲೆ ಇಲ್ಲದಪ್ಲೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಒಂದ್ ಕಡೆ ಕೊಡ್ತಾರ, ಆದ್ರೆ ಈ DCC ಬ್ಯಾಂಕ್ನವ್ರು ಏನಂತಾರ, ನಾವು ಸರ್ಕಾರದ ಯಾವುದು ಕೂಡ ಕೇಳಲ್ಲ. ನಾವು ಲಾಸ್ಟ್ ಟೈಮ್ KDP ಮೀಟಿಂಗ್ ನಲ್ಲಿ ಕೂಡ ಕೇಳಿದಾಗ ಏನಂತಂದ್ರು, ಯಾವ ತರ ರನ್ ಫ್ಯಾಕ್ಟ್ರಿ ಬಾಗಲಕೋಟ್ ನಲ್ಲಿ ಏನ್ ರನ್ ಫ್ಯಾಕ್ಟ್ರಿಗೆ ಲೀಸ್ ಕೊಟ್ಟಿದಾರ ಸರ್ಕಾರದಿಂದ, ಅದೇ ಮಾದರಿಯಲ್ಲಿ ನಮ್ DCC ಕಾರ್ಖಾನೆ ಕೂಡ ನಾವು ಲೀಸ್ ಕೊಡ್ಬೇಕಂತ ಹೇಳಿದಾಗ ಸರ್ಕಾರದವ್ರು ತಪ್ಪು ಮಾಡ್ಯಾರ, ನಾವು ಮಾಡ್ಲಕ್ಕಾಗಲ್ಲ ಅಂತ DCC ಬ್ಯಾಂಕ್ ಅಧ್ಯಕ್ಷರು ಕೂಡ ಹೇಳ್ತಾರೆ. ಆದ್ರೆ ಈಗಾಗಲೇ ತಾವು ನೋಡಿ ಏನಾಗ್ತಾ ಇದೆ ಅಂತ, ಇಡೀ ಜಿಲ್ಲೆನೇ ಇದರ ವಿರುದ್ಧವಾಗಿದೆ. ಏನ್ ಇವರು ಮಾರಾಟ ಮಾಡ್ಲಕ್ ಹೋಗ್ತಾ ಇದಾರೆ. ಇವತ್ತ ಸಾವಿರಾರು ಕಾರ್ಯಕರ್ತರು, ನಾನು ಕೂಡ ನಿನ್ನೆ ಬೆಂಗಳೂರಿಗಿದ್ದಾಗ ನಾನು ಮಾಧ್ಯಮ ಮುಖಾಂತರ ನೋಡಿದೆ, ಸಾವಿರಾರು ರೈತ ಮುಖಂಡರುಗಳು, ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅವರು ಕೂಡ ಎಚ್ಚರಿಕೆ ಕೊಟ್ಟಿದಾರ, ನೀವು ಮುಂದೆ ಬೇಗನೆ ಇದಕ್ಕೆ ಲೀಸ್ ಕೊಟ್ಟು ಪ್ರಾರಂಭ ಮಾಡಿಲ್ಲ, ನೀವು ಮಾರ್ಲಕ್ಕೆ ಏನಾರ ಹೋದ್ರು ಅಂತಂದ್ರ ಉಗ್ರ ಹೋರಾಟ ಮಾಡ್ತೇವಂತ ಹೇಳಿದಾರ. ಅದರಾಗೆ ಏನ್ ಕಾರ್ಮಿಕರು ಕೂಡ ಇದ್ದಾರ, ಸುಮಾರು 500-600 ಕಾರ್ಮಿಕರು ಕೂಡ ಇದ್ದಾರ. ಅವರೆಲ್ಲ ರೂಢಿ ಬಂದಿದ್ದಾರೆ, ಅವ್ರಿಗೆ ಪಾಪ ಕರೆಂಟ್ ಬಿಲ್ ಕಡಿಯುವಂತ ಪರಿಸ್ಥಿತಿನೂ ಕೂಡ ಇಲ್ಲ. ಪಾಪ ಅವ್ರ ಮನೆ ನಡೆಸುವಂತ ಇದನ್ನು ಕೂಡ ಆಗ್ತಾ ಇಲ್ಲ. ಅವ್ರ ಬಗ್ಗೆನೂ ಕೂಡ ನಾವು ವಿಚಾರ ಮಾಡ್ಬೇಕಾಗಿದೆ. ಅವರು ಕೂಡ ಹೋರಾಟ ಮಾಡ್ತಾರಂತ ಇವತ್ತು ಬೆಳಗ್ಗೆನೂ ಕೂಡ ಮಾತಾಡಿದ್ರು ಎಲ್ಲಾ ಕಾರ್ಮಿಕರು, ಮೊನ್ನೆನೂ ಕೂಡ ಮಾತಾಡಿದ್ದಾರೆ. ನಾವೇ ಮೊನ್ನೆ ಮಾತಾಡ್ಬೇಕಂದ್ರ ಏನು ಇವತ್ತು ಅಧಿವೇಶನ ನಡೀತಾ ಇದೆ, ಆದ ಕಾರಣ ಇವತ್ತು ನಾನು ಬಂದು ಅದಕ್ಕೆ ಬಗ್ಗೆ ಡಿಟೇಲ್ ಆಗಿ ತಮ್ಮ ಹತ್ರ ಏನೇನ್ ಆಗ್ತಾ ಇದೆ ಏನೇನಿಲ್ಲ ನಾನು ಹೇಳೋದಿಷ್ಟೇ. ಇಲ್ಲಿನ ಏನ್ ಮಾಜಿ ಶಾಸಕರಿದ್ದಾರ ಇದ್ರ ಬಗ್ಗೆ ಏನ್ ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ವೇದಿಕೆ ಮ್ಯಾಗ ಹೇಳ್ತಾ ಇದ್ರು ಇದು ಮಾಡ್ಬೇಕಂತ, ಅದು ಹೇಳಿದ ಮ್ಯಾಕೆ ಅವ್ರ ಮಗ ಹೋಗಿ ಮಾರ್ಬೇಕಂತ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರ. ಇದು ಡಬಲ್ ಸ್ಟ್ಯಾಂಡರ್ಡ್ ಇಲ್ಲೊತ್ತಿಗೆ ಏನಿದೆ ಇದು? ಯಾವಾಗ ಈ ಫ್ಯಾಕ್ಟ್ರಿ ಒಳ್ಳೇದ್ ನಡೀತಾ ಇತ್ತು, ಇವ್ರೇನ್ ಮಾಜಿ ಶಾಸಕರು ಈ ಒಂದು ಇದರಲ್ಲಿ ಅಲ್ಲಿ ಮೆಂಬರ್ ಆಗಿ ಹೋದ್ರು, ಮತ್ತೆ ಇವ್ರು ಸೋದರು ಆಗಿ ಹೋದ್ರು. ನನ್ ಅನ್ಸಿದ ಮಟ್ಟಿಗೆ ಅವಾಗ ಎಲ್ಲರೂ ಕೂಡ ಹೇಳ್ತಾರ ಏನಂತಂದ್ರೆ ಇವ್ರು ಬಂದ್ರ ಮ್ಯಾಗೆ ಈ ಫ್ಯಾಕ್ಟ್ರಿ ಹಾಳು ಆಗ್ತಂತ. ಮಾಜಿ ಶಾಸಕರಾದಂತ ರಾಜಶೇಖರ್ ಪಾಟೀಲ್ ಮತ್ತು ಭೀಮರಾವ್ ಪಾಟೀಲ್ ಅವರು, ಹಿಂದಕ್ಕೆ ಪಾಪ ವೀರಣ್ಣ ಪಾಟೀಲ್ ಅವ್ರು ಇದ್ರು, ಡೈರೆಕ್ಟರ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು, ಅಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಅವಾಗ ಈಶ್ವರ್ ಖಂಡ್ರೆ ಅವರು ಒಳ್ಳೆ ರೀತಿಯಿಂದ ಕೃಷಿಂಗ್ ಆಗ್ತಾ ಇತ್ತು. ಇದು ಫ್ಯಾಕ್ಟ್ರಿ ಹೇಳ್ತೀನಿ ನಾನು ನಿಮಗ, 6 ಲಕ್ಷ 2009 ಮೋಸ್ಟ್ಲಿ 6-9 6,50,000 ಕ್ರಷಿಂಗ್ ಮಾಡಿದ ರೆಕಾರ್ಡ್ ಇದೆ ನಮ್ಮ ಫ್ಯಾಕ್ಟ್ರಿ. ಆದ್ರೆ ಈಗ ನೋಡಿ ಏನಾಗಿದೆ ಇದ್ರ ಹಾಲತ್ತು. 2015ರಿಂದ 20 ತನಕ ಓವರ್ ಆಲ್ 5 ವರ್ಷನಲ್ಲಿ ಕಲ್ತರು ಕೂಡ 7 ಲಕ್ಷ ಟನ್ ಅರಿವು ಇದು ಕ್ರಷಿಂಗ್ ಮಾಡಿಲ್ಲ. ಇವರು ಕ್ರಷಿಂಗ್ ಆಗಿದ್ದಿಲ್ಲ. ಯಾಕ ವೀರಣ್ಣ ಪಾಟೀಲ್ ಅವ್ರು ಇದ್ರು, ಅವ್ರಿಗೆ ಪಾಪ್ ಬಿಟ್ಟು ನೀವು ಬರೋದೇನು ಇದ್ರೊಳಗಿತ್ತು? ತಮಗ ಕೂಡ ಒಂದು ಶಾಸಕರಿದ್ರಿ ಅವಾಗ, ವೀರಣ್ಣ ಪಾಟೀಲ್ ಕೋಆಪರೇಟಿವ್ ಸೆಕ್ಟರ್ದಾಗ ಇರ್ತೀರಿ ತಾವೇ ಹೇಳ್ತಾ ಇದ್ದೀರಿ. ಆದ್ರೂ ಕೂಡ ಅವ್ರಿಗೆ ಮನೆ ಕುಂಡ್ರಿಸಿ ಪಾಪ ಗೊತ್ತಾ ಮಾಜಿ ಅವಾಗ ಶಾಸಕರು ಇದ್ರು ಇವ್ರು, ಅವರೇ ಬಂದು ಇದ್ರಲ್ಲಿ ನಿರ್ದೇಶಕರಾದ. ಅದು ಎಲ್ಲಿ ಅಂತಂದ್ರೆ ಕೋಆಪರೇಟಿವ್ ನಮ್ದು ಕಲ್ಲೂರು ಏನು ಹುಮನಾಬಾದ್ VSSN
ಸೊಸೈಟಿಲಿಂದ. ಮತ್ತು ಅಲ್ಲೂ ಕೂಡ ಹೇಳ್ತಾ ಇದ್ದೀನಿ, ಯಾವಾಗ ಇವರು ಅಲ್ಲಿ ಬಿ ಸದಸ್ಯರಾದರು, ಹುಮನಾಬಾದ್ದು ಏನು ಸೊಸೈಟಿ ಇದೆ ಅಲ್ಲೂ ಕೂಡ ಅದನ್ನು ಕೂಡ ಹಾಳು ಮಾಡಿಬಿಟ್ಬೇಕು. ಇವ್ರು ಎಲ್ಲೆಲ್ಲಿ ಕಾಲಿಟ್ಟಾರ ಅದು ಅಂದ್ರೆ ಇವ್ರು ಯಾಕೆ ಬರ್ತಾರೆ, ಎಲ್ಲಿ ಇಡಬೇಕು ಅಂತಂದ್ರೆ ಎಕ್ಸ್ಪೆಕ್ಟೇಷನ್ ನಮಗಲ್ಲಿ ಏನೋ ಸಿಗ್ತದ ಅಂತ ಮಾತ್ರ ಇವ್ರು ಬರ್ತಾರೆ, ಯಾವುದೇ ಉದ್ಧಾರ ಮಾಡ್ಲಕ್ ಬರಲ್ಲ. ಇದ್ರ ಸೀದಾ ಇದೆ ರೆಕಾರ್ಡ್ ಇದೆ ನಿಮ್ಗೆ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಇದು ಕೊಡ್ತೀವಿ. ನಾನ್ ಚಲೋ ಐತಿಲ್ಲ ಅಂತ ಇಲ್ಲ, ನಾನ್ ನಿಮ್ಗ ಅದು ಯಾವಾಗ ಎಷ್ಟೆಷ್ಟು ಕ್ರಶ್ ಆಗಿದೆ ಅಂತ ಅದ್ರ ಬಗ್ಗೆ ನಾನ್ ನಿಮ್ಗ ಕೊಡ್ತೀನಿ. ಅದ್ರ ಬಗ್ಗೆ ನಿಮ್ಗ ತಾರೀಫ್ ಮಾಡತ್ತಿಲ್ಲ ಅಂದ್ರೆ ಅವ್ರು ಇದ್ದರು, ಇವ್ರೊಂದು ಶಾಸಕರು ಇದ್ದರು, ಅವಾಗ ಅವ್ರಿಗೆ ಒಂದು ಇದು ಕೊಡೋದಿತ್ತಲ್ಲ, ಬೇರೆ ಯಾರಿಗಾರ ಅವ್ರ ಕಾರ್ಯಕರ್ತರಿಗೆ ಕೊಡೋದಿತ್ತಲ್ಲ, ಇವ್ರು ಆಗೋದೇನು ಇದಿತ್ತು. ಇವ್ರು ಜನರು ಆಶೀರ್ವಾದ ಮಾಡಿರು, ತಾವು ಶಾಸಕರಾಗಿದ್ದೀರಿ ಮಾಡ್ಲಾಕ ಓಕೆ ಇತ್ತು. ಮತ್ ಅಲ್ಲಿ ಬಂದು ಉದ್ಧಾರ ಮಾಡ್ಬೇಕಲ್ಲ ಫ್ಯಾಕ್ಟ್ರಿಗೆ, ಮತ್ ಏನ್ ಉದ್ಧಾರ ಮಾಡ್ರು ಅಲ್ಲಿ ಬಂದು ಇವರು? ಹಾ ರೀ, ವಿರುದ್ಧ ಮಾರಾಟ ಮಾಡ್ಬೇಕಂತ ಮಾಡ್ರಿ, ಅದ್ರ ವಿರುದ್ಧ ಇಲ್ಲ. ಅಲ್ಲಿ ಹೋಗಿ ಏನ್ ಮಾಡ್ತಾರ, ಮತ್ತೆ ಡಬಲ್ ಸ್ಟ್ಯಾಂಡರ್ಡ್ ಲಿಂದ ಅಲ್ಲ ಫೋಟೋ ಹಾಕಿದಾರ ಅವ್ರೇ. ಈಗ ನೋಡಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದಾರ. ನಾವು ಹೋಗಿ ಏನು ಗೊತ್ತಾ, ಡಿ ಸಿ ಸಿ ಬ್ಯಾಂಕು ಏನು ಮಾರಾಟ ಮಾಡ್ಬೇಕಂತದ ಅದನ್ನು ರದ್ದುಪಡಿಸಿ ಎಲ್ಲಾ ರೋಟಿ ಬೇಸಿಸ್ ಮ್ಯಾಗ ಲೀಸ್ ಕೊಡ್ಬೇಕಂತ ಅವರೇ ಕೊಡ್ತಾರ. ತಂದಿ ಮಗ ಹೋಗಿ ಅದು ಪ್ರಶ್ನೆ ಅವ್ರಿಗೆ ಕೇಳ್ರಿ, ಮತ್ತೆ ಯಾಕೆ ಹೋದ್ರ ಅವ್ರಿಗೆ ಕೇಳ್ಬೋದಲ್ಲ, ತಾವು ಕೂಡ ತಮ್ಮ ಹಕ್ಕಿದೆ ಪತ್ರಿಕಾ. ಅವ್ರು ಹೇಳ್ತಾರ ಅದ್ರಲ್ಲಿ ಮೀಡಿಯಾ ಥ್ರೂ, ನಾವು ಏನ್ ಇವತ್ತು ಡಿ ಸಿ ಸಿ ಬ್ಯಾಂಕ್ ಇದು ಮಾಡ್ತಾ ಇದೆ, ಮತ್ತೆ ಓಪನ್ ಆಗಿ ಹೇಳ್ಬೇಕಲ್ಲ ಅವರು. ಡಿ ಸಿ ಸಿ ಬ್ಯಾಂಕ್ದವರು ಅಮರ್ ಖಂಡ್ರಿ ಅವರು ಅಧ್ಯಕ್ಷರು ತಪ್ಪು ಮಾಡ್ತಾ ಇದ್ದಾರ. ಈ ಕಡೆ ಇವ್ರ ಕಡೆನೂ ಕಾಂಪ್ರಮೈಸು, ಆ ಕಡೆ ಅವ್ರ ಕಡೆನೂ ಕಾಂಪ್ರಮೈಸು, ಹಿಂಗೆ ಮಾಡಿ ಮೊದಲಿನ ಹಿಡಿದು ಇದೇ ತರ ಮಾಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡೆ ಇಲ್ಲಿ ತನಕ ಬಂದಿದಾರ. ಕ್ವಶನ್ ಹಾಕಿನಿ, ನಾವು ಪ್ರತಿಭಟನೆ ಇದ್ದಾಗ ನಂಗೆ ಲಿಖಿತ ಮೂಲಕ ಉತ್ತರನು ಕೂಡ ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ಇದೊಂದು ಕಾಪಿನೂ ಕೂಡ ತಮಗೆ ಕೊಡ್ತೀನಿ. ಏನಿ ಗೊತ್ತಾ, ಡಿ ಸಿ ಸಿ ಬ್ಯಾಂಕ್ದವರು ಇದನ್ನಲ್ಲಿ ಕೊಟ್ಟಿದಾರ, ಎಲ್ಲನೂ ಕೂಡ ಮಾರಾಟ ಮಾಡ್ಬೇಕಂತ ಅದಕ್ಕೆ ತಡೆ ಹಿಡಿದಿ ನಾವು ಬೇಗನೆ ನಾವು ಈ ಲೀಸ್ ಕೊಡ್ತಂತ ಕಾರ್ಯ ಮಾಡ್ತಾರಂತ ನಮ್ಗ ಮಾನ್ಯ ಸಚಿವರು, ಸಕ್ಕರೆ ಸಚಿವರೇ ನಮ್ಗ ಲಿಖಿತ ಮೂಲಕ ಉತ್ತರನು ಕೂಡ ಕೊಟ್ಟಿದಾರ. ಈ ಸರ್ಕಾರ ಎಲ್ರ ಮತ್ತೆ ಯಾರ್ದ್ರ ಇದಕ್ಕೆ ಮಣದಿ ಅದಕ್ಕೆ ಏನಾರ ಆಪ್ಷನ್ ಮಾಡ್ಲಾಗ್ತ ಅಂತಂದ್ರ ಇವತ್ತು ರೈತರು ಬೀದಿಗಿಳಿದಾರ, ನಾವು ಕೂಡ ಬೀದಿಗಿಳಿದಿ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಾವು ಹೋರಾಟ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಫ್ಯಾಕ್ಟರಿಯನ್ನು ಮಾರ್ಲಕ್ ಬಿಡೋದಿಲ್ಲ. ಇವತ್ತು ನಮ್ಮ ರಕ್ತ ಹರಿದಿರು ಕೂಡ ನಾವು ಇದಕ್ಕೆ ಮಾಡ್ಲಕ್ ಬಿಡೋದಿಲ್ಲ ಕೂಡ ಮಾಡ್ತೇವೆ. ಅದಕ್ಕೆ ಕೈ ಜೋಡಿಸ್ತೇವೆ. ಇವತ್ತು ರೈತರಿಗೆ, ಅಲ್ಲಿಂದ ಕಾರ್ಮಿಕರಿಗೆ, ಎಲ್ಲರಿಗೂ ಕೂಡ ಒಳ್ಳೇದಾಗ್ಬೇಕು. ಈ ಒಂದು ಫ್ಯಾಕ್ಟರಿಯಿಂದ ಎಷ್ಟು ಜನರಿಗೆ ಒಳ್ಳೇದಾಗ್ತದ್ರಿ? ಯಾರೋ ಬಂದ್ರು ತಗೊಂಡ್ ಪ್ಲಾಟ್ ಹಾಕೋರು ಅಂತಂದ್ರೆ ಏನಾಗ್ತದ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.